ಮಣಿಪುರದಲ್ಲಿ ಬೃಹತ್ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಲವಾರು ಪ್ರದೇಶಗಳಲ್ಲಿ ಸರ್ಚ್ ಆಪರೇಷನ್ ನಡೆಸಿದಾಗ ಭದ್ರತಾ ಪಡೆಗಳಿಗೆ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. 5 ಕಣಿವೆ ರಾಜ್ಯಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸಿದ್ವು. ಮಣಿಪುರ ಪೊಲೀಸರ ಜೊತೆಗೂಡಿ ಸಿಎಪಿಎಫ್ ಹಾಗೂ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಬೃಹತ್ ಪ್ರಮಾಣದ ವೆಪನ್ಸ್ಗಳು ಪತ್ತೆಯಾಗಿವೆ. ಮಳೆಯ ಸುದ್ದಿಗಳನ್ನು ನೋಡೋಣ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಗಜೇಂದ್ರಗಡದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಭಾರೀ ಮಳೆಗೆ ದ್ಯಾಮುಣಸಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಜಮೀನುಗಳು ಜಲಾವೃತವಾಗಿದೆ. ಬೆಳಗಾವಿಯಲ್ಲೂ 1 ಗಂಟೆಗೂ ಹೆಚ್ಚು ಕಾಲ ಭಾರೀ ಮಳೆಯಾಯಿತು. ಬೆಳಗಾವಿ ನಗರ ಸೇರಿ ಹಲವು ಕಡೆಗಳಲ್ಲಿ ವರ್ಣ ಆರ್ಭಟಿಸಿದ್ದಾನೆ. ಬಿತ್ತನೆ ಮಾಡಿದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಏಕಾಏಕಿ ಮಳೆಯಾಗಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಮಳೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಮುಂಜಾಗ್ರತಾ ಕ್ರಮ ವಹಿಸಿದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಹಲವು ಪ್ರದೇಶಗಳು ಮುಳುಗಡೆಯ ಭೀತಿ ಎದುರಿಸ್ತಾ ಇದೆ. ಇನ್ನು ಪಂಪ್ವೆಲ್ ವೃತ್ತ ಮತ್ತೆ ಮುಳುಗಿದೆ. ಕಳೆದ 3 ಗಂಟೆಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಭಾರೀ ಮಳೆಯ ಆರ್ಭಟಕ್ಕೆ ಮಂಗಳೂರಿನ ಹಲವು ಪ್ರದೇಶ ಜಲಾವೃತವಾಗಿದೆ. ನಗರದ ಪಂಪ್ವೆಲ್, ಕಾರ್ ಸ್ಟ್ರೀಟ್ ಮತ್ತು ಕೋಡಿಯಾಲ್ ಬೈಲ್, ಭಗವತಿ ನಗರ, ಕೊಟ್ಟಾರ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆಯಾಗಿವೆ. ಮನೆ, ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ. ಚಿಕ್ಕಮಗಳೂರಲ್ಲಿ ಭಾರೀ ಮಳೆಯಿಂದ ಬಾಬಾ ಬುಡನ್ಗಿರಿಗೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕವಿಕಲ್ ಗುಡ್ಡದ ಬಳಿ ರಸ್ತೆಯೇ ಮಣ್ಣು ಮತ್ತು ಬಂಡೆ ಕುಸಿದು ಬೀಳ್ತಾ ಇವೆ. ನಿತ್ಯ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತವೆ. ಗುಡ್ಡ ಕುಸಿತದಿಂದ ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಮಂಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಬೆಣ್ಣೆಹಳ್ಳ ಪ್ರವಾಹ ತಡೆಗೆ 1600 ಕೋಟಿ ರೂಪಾಯಿ ಯೋಜನೆ ಜಾರಿ ಮಾಡುವುದಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಸಚಿವರು ಡಿಪಿಎಆರ್ ಸಹ ರೆಡಿಯಾಗಿದೆ. ಅದಕ್ಕೂ ಮುನ್ನ 200 ಕೋಟಿ ವೆಚ್ಚದಲ್ಲಿ ನವಲಗುಂದ ಭಾಗದಲ್ಲಿ ಹೂಳು ತೆಗೆಯಲಾಗುತ್ತೆ. ಪರ್ಯಾಯವಾಗಿ ತುಪ್ರಿ ಹಳ್ಳಿಯಲ್ಲೂ ಕೂಡ ಹೂಳೆತ್ತಲಾಗುತ್ತೆ. ಮಳೆ ಆರಂಭಗೊಂಡಿರೋದು ಸದ್ಯಕ್ಕೆ ಈ ಕಾರ್ಯ ನಡೆಯೋಕ್ಕಾಗಲ್ಲ. ಮಳೆಗಾಲ ಮುಗಿತಾ ಇದ್ದಂತೆಯೇ ಹೂಳೆತ್ತುವ ಕಾರ್ಯ ನಡೆಯುತ್ತೆ. ಮುಂದಿನ ಮಳೆಗಾಲದ ಒಳಗಾಗಿ ಹೂಳೆತ್ತುವ ಕಾರ್ಯ ಮುಗಿಯುತ್ತೆ ಅಂತ ಹೇಳಿದ್ರು. ಕಂಪ್ಲೀಟ್ ನವಲಗುಂದ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಬೆಣ್ಣೆಹಳ್ಳ ಏನಿದೆ 140 ಕಿಲೋಮೀಟರ್ ಅಷ್ಟು ಸುಮಾರು 200 ಕೋಟಿ ವೆಚ್ಚದಲ್ಲಿ ಆಗಿದೆ. 60 ಕೋಟಿಗೆ ತುಪ್ರಿ ಹಳ್ಳ ಕೂಡ ತಗೊಂಡಿದ್ದಾರೆ. ಸೊ ಸುಮಾರು ಜನವರಿಯಲ್ಲಿ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಇವೆರಡೂ ಕೆಲಸ ಪ್ರಾರಂಭ ಆದರೆ ಬಹುತೇಕ ಮುಂದೆ ಬರ್ತಕ್ಕಂಥ ಮಳೆಗಾಲದಲ್ಲಿ ನಮಗೆ ನವಲಗುಂದಿಗೆ ಈ ಥರ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ ಕೇಳಿಕೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದೇವಿ ಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ. ಶಿರಸಿ ಕುಮಟ ಸಂಪರ್ಕಿಸುವಂತಹ ರಸ್ತೆ ಬಂದ್ ಆಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಜಿಲ್ಲಾಡಳಿತ ಸಂಚಾರಕ್ಕೂ ನಿರ್ಬಂಧ ಹೇರಿದೆ. ನಿರಂತರ ಗುಡ್ಡ ಕುಸಿತದಿಂದಾಗಿ ಜನ ಕಂಗಾಲಾಗಿದ್ದಾರೆ. ದೇವಿ ಮನೆ ಘಟ್ಟ ನಿನ್ನೆ ಆದಲ್ಲೇ ಮತ್ತೆ ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಭಾರತಮ್ಮ ಅನ್ನೋರು ಚಿಲ್ಲರೆ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿಸಿದ್ರು. ಚಾಕ್ಲೇಟ್ ಅಗೆಯುವಾಗ ಮನುಷ್ಯನ ಹಲ್ಲು ಪತ್ತೆಯಾಗಿದೆ. ಕಂಪನಿ ಯಾವುದು ಅಂತ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟರ್ ಕೊಟ್ಟಿರುವಂತಹ ಚಾಕ್ಲೇಟ್ ಹೇಳ್ತಿರುವಂತಹ ಚಿಲ್ಲರೆ ಅಂಗಡಿ ಮಾಲೀಕರು ಚಾಕ್ಲೇಟ್ನಲ್ಲಿ ಹಲ್ಲು ಕಂಡು ಜನ ಗಾಬರಿಯಾಗಿದ್ದಾರೆ. ವಾಂತಿ ಭೇದಿಯಾಗಿ 20 ರಿಂದ 30 ಜನ ಅಸ್ವಸ್ಥರಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಭೂತಲದಿನ್ನಿ ಗ್ರಾಮದಲ್ಲಿ ನಡೆದಿದೆ. ಕಲುಷಿತ ನೀರು ಸೇವನೆಯಿಂದ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ. ವಾಂತಿ ಭೇದಿಯಿಂದ 20 ರಿಂದ 30 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಳಿಕ ಮಾಹಿತಿ ತಿಳಿದು ಗ್ರಾಮದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಸಿಬ್ಬಂದಿ ಬೀಡು ಬಿಟ್ಟಿದೆ. ಟಿಎಚ್ಒ ಅಯ್ಯನಗೌಡ, ತಾಲೂಕು ಪಂಚಾಯತ್ ಎಡಿ ಅಮರಗುಂಡಪ್ಪ ಸೇರಿ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ.
ತನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಮಣೆನೂರು ಮನುನನ್ನ ನಟ ಧ್ರುವ ಸರ್ಜಾ ಕ್ಷಮಿಸಿದ್ದಾರೆ. ನನಗಿಂತ ಸೀನಿಯರ್ಸ್ಗಳಿಗೆ ಕ್ಷಮೆ ಕೋರು ಅಂತ ಸಲಹೆ ಕೊಟ್ಟಿದ್ದಾರೆ. ಮಣೆನೂರು ಮನು, ಶಿವಣ್ಣ, ದರ್ಶನ್ ಹಾಗೂ ಧ್ರುವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿತ್ತು. ಮಣೆನೂರು ಮನು ಮಾತಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸತ್ಯ ಹೇಳಬೇಕು ಅಂದರೆ ನಮ್ಮ ತಾಯಿ ಅಣೆ, ನನ್ನ ಕರೆ ಮೇಲೆ ಅಣೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದಣ, ತಪ್ಪಂತೂ ನಾನು ಮಾಡೇ ಇಲ್ಲ. ಚಿಕ್ಕಮಗಳೂರಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮುಂದುವರೆದಿದೆ. ಕಳಸಾ ತಾಲೂಕಿನ ಮುಜೇಖಾನ್ ಬಳಿ ಜನನಿಬಿಡ ಪ್ರದೇಶದಲ್ಲಿ ಕಾಡುಕೋಣ ಕಾಣಿಸಿಕೊಂಡಿದೆ. ಕಾಡುಕೋಣ ಸ್ಥಳಾಂತರ ಮಾಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಐಪಿಎಲ್ನಲ್ಲಿ ಅವಕಾಶ ಕೊಡಿಸೋದಾಗಿ 23 ಲಕ್ಷ ರೂಪಾಯಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧ ಬೆಳಗಾವಿ ಜಿಲ್ಲೆಯ ಸೇಂಟ್ ಠಾಣೆ ಪೊಲೀಸರಿಂದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮೇ 17ರಂದು ರಾಕೇಶ್ ಯಡ್ಯೂರೆ ಎಂಬ ಯುವ ಕ್ರಿಕೆಟಿಗನಿಗೆ ವಂಚನೆ ಮಾಡಿದ್ದಾರಂತೆ. ರಾಜಸ್ಥಾನ ತಂಡದಲ್ಲಿ ಅವಕಾಶ ಕೊಡಿಸೋದಾಗಿ ಹಂತ ಹಂತವಾಗಿ 23 ಲಕ್ಷಕ್ಕೂ ಅಧಿಕ ಹಣ ಆನ್ಲೈನ್ ಮೂಲಕ ವಂಚಿಸಿದ್ದಾರೆ. ಇಬ್ಬರನ್ನ ಹಿಂಡಲಗ ಜೈಲಿಗೆ ಕಳಿಸಲಾಗಿದೆ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ಯಾದಗಿರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ, ಎಲ್ಲ ಜಿಲ್ಲೆಗಳು ಅಭಿವೃದ್ಧಿಯಾಗಬೇಕು, ಕರ್ನಾಟಕ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಗುರಿ ಎಂದಿದ್ದಾರೆ. ಉದ್ಯೋಗದಲ್ಲಿ ಉತ್ತರ ಕರ್ನಾಟಕ ಭಾಗ ಹಿಂದೆ ಬಿದ್ದಿದೆ. ಅದರಿಂದ ಈ ಭಾಗಕ್ಕೆ ಆರೋಗ್ಯ ಆವಿಷ್ಕಾರ ಮತ್ತು ಕನ್ಯಾನ ಪಥ ಈ ಭಾಗಕ್ಕೆ ಕೊಟ್ಟಿದ್ದೇವೆ. 440 ಕೋಟಿ ವೆಚ್ಚದಲ್ಲಿ ಆರೋಗ್ಯ ಆವಿಷ್ಕಾರಕ್ಕೆ ಅಡಿಗಲ್ಲು ಹಾಕಲು ಬಂದಿದ್ದೇವೆ. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ಶಿಕ್ಷಣ ಅಭಿವೃದ್ಧಿಪಡಿಸಲು ಶಿಕ್ಷಣ ಆವಿಷ್ಕಾರ ಯೋಜನೆ ಜಾರಿಗೆ ತರಲಾಗಿದೆ. ಆರೋಗ್ಯ ಹಿತವನ್ನ ಕಾಪಾಡಲು ಆವಿಷ್ಕಾರ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ ಎಂದಿದ್ದಾರೆ. ಇವತ್ತು 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತೆ ಬಂಜಾರ ಸಮಾಜದ ಭವನ, ಜಿಲ್ಲೆಯಲ್ಲಿ ಬಂಜಾರ ಭವನದ ಭವನ ಮತ್ತೆ ಕೊಲ್ಲೂರು ಮಲ್ಲಪ್ಪ ಸ್ಮಾರಕ ನಾನೇ ಅನೌನ್ಸ್ ಮಾಡಿದ್ದೆ, ಘೋಷಣೆ ಮಾಡಿದ್ದೆ ಹಿಂದೆ. ಕೊಲ್ಲೂರು ಮಲ್ಲಪ್ಪನವರ ಸ್ಮಾರಕ ಮಾಡಬೇಕು ಅಂತೇಳಿ ನಾನೇ ಅನೌನ್ಸ್ ಮಾಡಿದ್ದೆ. ಆದರೆ ಜಾಗ ಆರ್ಸಿಬಿ ವಿಜಯೋತ್ಸವ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲವನ್ನ ಕೆಡಿಸಿಬಿಟ್ರು ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಅವರು ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು. ಡಿಕೆಶಿ ಸಿಎಂ ಆಗಲಿ ಅಂತ ಅಂದ್ಕೊಂಡಿದ್ದೆ, ಆದರೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಎಲ್ಲವನ್ನ ಕೆಡಿಸಿಬಿಟ್ಟಿದ್ದಾರೆ. ಕಾಲ್ತುಳಿತ ಘಟನೆ ಬಗ್ಗೆ ಸಿಎಂ ನೀಡಿರುವ ಹೇಳಿಕೆಗಳು ವೈರುಧ್ಯದಿಂದ ಕೂಡಿದೆ. ಇವರ ತಪ್ಪು ಇಲ್ಲದಿದ್ರೆ ಗೋವಿಂದರಾಜು ಅವರು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಯಾಕೆ ತೆಗೆದ್ರು ಅಂತ ಹೇಳಬೇಕು ಅಂತ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಬಿವೈ ವಿಜೇಂದ್ರ, ರಾಜ್ಯದ ಸಿಎಂ ಡಿಸಿಎಂಗೆ ವಿವೇಚನದಿಂದ ನಿರ್ಧಾರ ಕೈಗೊಳ್ಳೋಕೆ ಬರ್ತಾ ಇಲ್ಲ. ಸಿಎಂ ಮತ್ತು ಡಿಸಿಎಂಗೆ ಪುಕ್ಕಟೆ ಪ್ರಚಾರಕ್ಕಾಗಿ ಇಂದು ಕಾಲ್ತುಳಿತದಲ್ಲಿ ಜನ ಬಲಿಯಾಗಿದ್ದಾರೆ ಅಂತ ಕಿಡಿಕಾರಿದರು. ಮರು ಜಾತಿ ಗಣತಿ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಎಂಎಲ್ಸಿ ವಿಶ್ವನಾಥ್, ಜಾತಿ ಗಣತಿ ಮಾಡಲು ಶಿಕ್ಷಕರು ಬೇಕು. ಈಗ ತಾನೇ ಶಾಲೆಗಳು ಆರಂಭವಾಗ್ತಿರೋದ್ರಿಂದ ಶಿಕ್ಷಕರು ಲಭ್ಯವಾಗಲ್ಲ. ಸಿದ್ದರಾಮಯ್ಯ ಅವರು ಹಾವಾಡಿಗನ ರೀತಿ ಈಗ ಮತ್ತೆ ಜಾತಿ ಗಣತಿ ಮಾಡಿಸುವುದಾಗಿ ಹೇಳ್ತಿದ್ದಾರೆ. ಮುಂದಿನ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ. ಅದು ಹೇಗೆ ಜಾತಿ ಗಣತಿ ಮಾಡಿಸ್ತೀರಿ? ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ. 3 ತಿಂಗಳಲ್ಲಿ ಜಾತಿ ಗಣತಿ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಎಚ್ ವಿಶ್ವನಾಥ್ ಹೇಳಿಕೆ ವಿಚಾರವಾಗಿ ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಅವರ ಹೇಳಿಕೆ ಬಗ್ಗೆ ಮಾಹಿತಿ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ನಾವು ಯಾರು ಕೂಡ ಮಾತನಾಡೋದಿಲ್ಲ. ವಿಶ್ವನಾಥ್ ಏನು ಮಾತನಾಡ್ತಿದ್ದಾರೆ ಗೊತ್ತಿಲ್ಲ. ಅವರು ಮಾತನಾಡ್ತಿದ್ದಾದ್ರೆ ಅವರ ಬಗ್ಗೆ ಅವರ ಹೆಚ್ಚಿನ ಮಾಹಿತಿ ಇರಬೇಕು. ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಯಾರೂ ದೆಹಲಿಗೆ ಹೋಗಿಲ್ಲ ಅಂತ ಹೇಳಿದ್ದಾರೆ.
ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರ ಸಂಕಿರಣ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಭಾರತ ಜಗತ್ತಿನಲ್ಲೇ ಪುರಾತನ ದೇಶವಾಗಿದೆ. ಬ್ರಿಟಿಷರು ಬರುವ ಮುನ್ನವೇ ಭಾರತ ದೇಶವಾಗಿತ್ತು. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದವರು ರಾಮೇಶ್ವರಕ್ಕೆ ಹೋಗಬೇಕು ಎನ್ನುವ ಅಲಿಖಿತ ನಿಯಮ ಮನೆಯಲ್ಲಿ ಕೂಡ ಇದೆ. ಒಂದೇ ದೇಶದಲ್ಲಿರುವಂತಹ ಕಾರಣಕ್ಕಾಗಿಯೇ ಕಾಶಿಗೆ ಹೋದವರು ರಾಮೇಶ್ವರಕ್ಕೆ ಹೋಗ್ತಾ ಇದ್ರು. ಇನ್ನು ಒನ್ ನೇಷನ್ ಅಂದ ತಕ್ಷಣ ಸದ್ಯ ನಮ್ಮ ದೇಶದಲ್ಲಿ ಕೆಲವರಿಗೆ ತಲೆ ಕೆಟ್ಟು ಹೋಗ್ತಿದೆ. ಇನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಗೂ ಕೂಡ ವಿರೋಧವನ್ನ ಮಾಡಿದ್ರು, ಅದು ಜಾರಿಯಾಗಿದೆ. ಒನ್ ನೇಷನ್ ಒನ್ ರ್ಯಾಂಕ್ ಮಾಡಿದ್ವಿ, ಒನ್ ನೇಷನ್ ಒನ್ ಗ್ರಿಡ್ ಮಾಡಿದ್ವಿ, ಅದೆಲ್ಲದಕ್ಕೂ ಕೂಡ ಹಲವರು ವಿರೋಧ ಮಾಡುತ್ತಲೇ ಬಂದಿದ್ದಾರೆ ಅಂತ ಟೀಕಿಸಿದ್ದಾರೆ. ಈಗ ವಿದೇಶಿ ಸುದ್ದಿಗಳನ್ನ ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ. ಇರಾನ್ನ ಪ್ರಮುಖ ಸೇನಾ ಸ್ಥಳಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದ್ದು, ಇರಾನ್ನಲ್ಲೇ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಈ ನಡುವೆ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಇರಾನ್ ಯತ್ನಿಸ್ತಾ ಇದ್ದು, ಒಂದು ವೇಳೆ ಇರಾನ್ ದಾಳಿ ಮಾಡಿದ್ರೆ ತೆಹರಾನ್ ನಗರ ಹೊತ್ತು ಉರಿಯಲಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ದಾಳಿ ಹಿಂದೆ ಅಮೆರಿಕ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಕೈವಾಡ ಇರೋದಾಗಿ ಇರಾನ್ ಆರೋಪಿಸಿದೆ. ಇರಾನ್ನ ಪ್ರಮುಖ ನಾಯಕ ಈ ಬಗ್ಗೆ ಮಾತನಾಡಿದ್ದು, ಇಸ್ರೇಲ್ ದಾಳಿ ಹಿಂದೆ ಇರುವವರು ಈಸಿಯಾಗಿ ಎಸ್ಕೇಪ್ ಆಗಲು ಸಾಧ್ಯವಿಲ್ಲ, ಅತಿ ದೊಡ್ಡ ಅಪರಾಧ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ದುಬೈನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಟೈಗರ್ ಟವರ್ಗೆ ಬೆಂಕಿ ಬಿದ್ದಿದ್ದು 4,000ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಥೈಲ್ಯಾಂಡ್ನಲ್ಲಿ ಆನೆಯೊಂದು ರಸ್ತೆಯಲ್ಲಿ ಕಬ್ಬಿನ ಟ್ರಕ್ ತಡೆದು ಕಬ್ಬನ್ನ ಲೂಟಿ ಮಾಡಿದೆ. ವಾಹನ ಸವಾರರು ಮೊಬೈಲ್ನಲ್ಲಿ ಆನೆಯ ಕೃತ್ಯವನ್ನು ಸೆರೆ ಹಿಡಿದಿದ್ದಾರೆ.